Hi dear students, welcome to online class. This is the video, this is continued video of PUC second year chapter 2 to Dio. Okay, written by Leo Tolstoy. This is the video part 4. Before going to start the chapter, just to recall of the previous class. Okay, in the previous class what we discussed, there was a culprit, there was a criminal in the Monaco kingdom and he got the death sentence. Okay, ಒಂದು ವರ್ಡಿಕ್ಟ್ ಆಗಿತ್ತು, ಅವನಿಗೆ ಒಂದು ತೀರ್ಪಾಗಿತ್ತು. ಏನಂದರೆ ಅವನಿಗೆ ಒಂದು ಮರ್ಡರ್ ಮಾಡಿದ ಅವನ ಕ್ರಿಮಿನಲ್ ಪ್ರಕರಣಕ್ಕಾಗಿ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಿದರು. ಗಲ್ಲು ಶಿಕ್ಷೆ ವಿಧಿಸಿದ ಸಲುವಾಗಿ ಅವರು ಏನು ಮಾಡಿದರು, ಅಲ್ಲಿ ಗಿಲೋಟಿನ್ ಯಂತ್ರದಲ್ಲಿ ಹೆಡ್ ಕಟ್ ಆಫ್ ಆಗೋದು ಏನಾಗಿತ್ತು, ಒಂದು ತೀರ್ಪಾಗಿತ್ತು. ಆ ತೀರ್ಪಿನ ಪ್ರಕಾರ ಅವನಿಗೆ ಹೆಡ್ ಕಟ್ ಆಫ್ ಆಗಬೇಕಾಗಿತ್ತು. ಆದರೆ ಅವರಲ್ಲಿ ಆ ಯಂತ್ರ ಮತ್ತು ಆ ಎಕ್ಸ್ಪರ್ಟ್ ಇದ್ದಿದ್ದಿಲ್ಲ. ಫ್ರೆಂಚ್ ಗೌರ್ಮೆಂಟ್ಗೆ ಒಂದು ಲೆಟರ್ನ ಬರೆದರು. ಲೆಟರ್ನ ಬರೆದಾಗ ಅಲ್ಲಿಂದ ಏನಾಗಿತ್ತು, ಒಂದು ರಿಪ್ಲೈ ಬಂದಿತ್ತು. ಏನಂದರೆ, ನಮ್ಮಲ್ಲಿ ಮಷಿನ್ ಇದೆ ಮತ್ತು ಎಕ್ಸ್ಪರ್ಟ್ ಇದನ್ನು ಕೊಟ್ಟು ಕಳಿಸ್ತೀವಿ, ಆದರೆ ಇಟ್ ವುಡ್ ಬಿ ಕಾಸ್ಟ್ 16,000 ಫ್ರ್ಯಾಂಕ್ಸ್. ಇದು 16,000 ಫ್ರ್ಯಾಂಕ್ಸ್ ಅಷ್ಟು ಬೆಲೆ ಬರತಕ್ಕಂಥ ಒಂದು ಯೋಜನೆ ಆಗಿರ್ತದೆ. ಎಷ್ಟು ಇದಕ್ಕೆ ನೀವು ಬೆಲೆ ತೆರಬೇಕಾಗ್ತದೆ ಅಂದಾಗ ಅಲ್ಲಿ ಯಾರೋ ಮೊನಾಕೋ ಕಿಂಗ್ ಇದ್ನಲ್ಲ, ಆ ಕಿಂಗ್ಲೆಟ್ಟು ವಿಚಾರ ಮಾಡಿದ, ದಿಸ್ ಈಸ್ ರಿಯಲಿ ಮೋರ್ ದೆನ್ ದಿಸ್ ಈಸ್ ರಿಯಲಿ ಕಾಸ್ಟ್ಲಿ, ದಿಸ್ ದ್ಯಾಟ್ ರಿಚ್ ಈಸ್ ನಾಟ್ ವರ್ತ್ ದ್ಯಾಟ್ ಮನಿ. ಏನು ಪಾಪಿ ಇದನ್ನಲ್ಲ, ಆ ಕ್ರಿಮಿನಲ್ ಅದಲ್ಲ, ಅವ್ನಿಗೆ ಇಷ್ಟು ದುಡ್ಡಿಗೆ ಬೆಲೆ ಬಾಳ್ತಕ್ಕಂಥವನಲ್ಲ, ಇದನ್ನು ಸಂಪೂರ್ಣ ಚೀಪ್ ಅಂತ ಕೇಳ್ತಾನೆ. ಇದಕ್ಕಿಂತ ಏನಾದರೂ ಕಡಿಮೆ ಆಗುವಂಥದ್ದು ಏನಾದರೂ ಒಂದು ಉಪಾಯ ಇದೆಯಾ? ಓಕೆ, ಲೆಟ್ಸ್ ಕಮ್ ಟು ದ ರೈಟ್ ಲೆಟರ್ ಟು ದ ಇಟಾಲಿಯನ್ ಮೊನಾರ್ಕಿ. ಇಟಾಲಿಯನ್ ಮೊನಾರ್ಕಿಗೆ ಒಂದು ಲೆಟರ್ ಬರೀತಾರೆ. ಎಸ್ಟರ್ಡೇ ಕ್ಲಾಸಲ್ಲಿ ಅದು ಆಗಿತ್ತು. ಇವತ್ತಿನ ಕ್ಲಾಸಲ್ಲಿ ಲೆಟ್ಸ್ ಕಮ್ ಟು ದ ವಾಟ್ ಇಸ್ ದ ರಿಪ್ಲೈ ಆಫ್ ದ ಇಟಾಲಿಯನ್ ಗೌರ್ಮೆಂಟ್. ಪೇಜ್ ನಂಬರ್ 8, ಪ್ಯಾರಾ ನಂಬರ್, ದ ಲಾಸ್ಟ್ ಪ್ಯಾರಾ. ದ ಇಟಾಲಿಯನ್ ಗೌರ್ಮೆಂಟ್ wrote that they would have pleasure in supplying both a machine and an expert, and the whole cost would be 12,000 francs, including travel expenses. This was cheaper, but still it seemed too much. The rascal was really not worth the money. It would still mean nearly 2 francs more per head on the taxes. Another council was called. They discussed and considered how it could be done with less expense. Could not one of the soldiers perhaps be got to do it in a rough and homely fashion? The general was called and was asked, "Can't you find us a soldier who would cut the man's head off? In war, they don't mind killing people. In fact, that is what they are trained for." So the general talked it over with the soldiers to see whether one of them would not undertake the job. But none of the soldiers would do it. "No," they say, "we don't know how to do it. It is not a thing we have been taught." Let's come to the meaning of this para. The Italian government wrote that they would have pleasure in supplying both machine and an expert. Okay, ಅವರು ಒಪ್ಕೊಂಡ್ರು, ಏನು, we are really pleasure to supplying this machine and an expert. ನಮಗೆ ಖುಷಿ ಆಗುತ್ತೆ, ನೀವು ಈ ಒಂದು ಬೇಡಿಕೆ ಇಟ್ಟಿದ್ದೀರಿ, ನಾವು ಕಳಿಸ್ತೀವಿ. ಬಟ್ ವಾಟ್ ಇಸ್ ದ ಕಾಸ್ಟ್? And the whole cost would be 12,000 francs including travel expenses. ಆದರೆ ಕಾಸ್ಟ್ ಏನಾಗಿರ್ತದೆ, ಟ್ರಾವೆಲ್ ಎಕ್ಸ್ಪೆನ್ಸು, ಆಮೇಲೆ ಒಂದು ಮಷೀನು, ಒಬ್ಬ ಎಕ್ಸ್ಪರ್ಟನ್ನು ಕಳಿಸ್ಲಿಕ್ಕೆ 12,000 ಫ್ರಾಂಕ್ಸ್ ಆಗುತ್ತೆ. ಇಟಾಲಿಯನ್ ಕೂಡ, ಇಟ್ಲಿ ಗೌರ್ಮೆಂಟ್ ಕೂಡ ಫ್ರಾಂಕ್ಸ್ ಅಂತಕ್ಕಂಥ ಒಂದು ರೂಪಾಯಿಯನ್ನು, ಫ್ರಾಂಕ್ಸ್ ಅಂತಕ್ಕಂಥ ಒಂದು ನಾಣ್ಯದ ಒಂದು ಪದ್ಧತಿಯನ್ನು, ಕರೆನ್ಸಿ ಪದ್ಧತಿಯನ್ನು ಅಳವಡಿಸ್ಕೊಂಡಿತ್ತು. ಅಲ್ಲಿ ಕೂಡ ಫ್ರಾಂಕ್ಸ್ ಅಂತ ಹಾಕೋದು. ಓಕೆ, 12,000 ಫ್ರಾಂಕ್ಸ್ ಆಗುತ್ತೆ ಎಕ್ಸ್ಪೆನ್ಸು ಅಂತ ಹೇಳಿದರು. ದಿಸ್ ವಾಸ್ ಚೀಪರ್ ಬಟ್ ಸ್ಟಿಲ್ ಸೀಮ್ ಟು ಮಚ್.
ಆದರೆ ಈ ಫ್ರೆಂಚ್ ಗೌರ್ಮೆಂಟ್ಗೆ ಹೋಲಿಸಿದಾಗ ಇದು ಸ್ವಲ್ಪ ಚೀಪ್ ಆಗುತ್ತೆ, ಆದರೆ ಇದು ಸ್ವಲ್ಪ ಹೆಚ್ಚು ಕಾಸ್ಟ್ಲಿಯಾಗಿ ಕಾಣ್ತಾ ಇದೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ದ ರಾಸ್ಕಲ್ ವಾಸ್ ರಿಯಲಿ ನಾಟ್ ವರ್ತ್ ದ ಮನಿ. ಏನು ರಾಸ್ಕಲ್ ಇದಾನಲ್ಲ, ಆ ಕ್ರಿಮಿನಲ್ಲು, ಈ ಇಷ್ಟು 12,000 ಫ್ರಾಂಕ್ಸನ್ನು ಖರ್ಚು ಮಾಡುವಷ್ಟು ಆತ ಏನಾಗಿಲ್ಲ, ಬೆಲೆ ಬರ್ತಕ್ಕಂಥವನು ಆಗಿಲ್ಲ. ಇಟ್ ವುಡ್ ಸ್ಟಿಲ್ ಮೀನ್ ನಿಯರ್ಲಿ 2 francs ಪರ್ ಹೆಡ್ ಆನ್ ದ ಟ್ಯಾಕ್ಸಸ್. ಇದು ಮತ್ತೆ ಏನಾಗ್ತದೆ, ಮತ್ತೆ ನಮ್ಮ ಸಂಬಳದ ಜನರ ಮೇಲೆ ಈ ಮೋರ್ ದೆನ್ 2 ಟ್ಯಾಕ್ಸ್ಗಿಂತ ಹೆಚ್ಚು ಕಡಿಮೆ ಏನಾಗ್ತದೆ ಅವ್ರ ಮೇಲೆ ನಾವು ಏನು ಮಾಡಬೇಕು, 2 ಫ್ರಾಂಕ್ಸ್ಗಳನ್ನು ನಾವು ದಂಡ ಅವ್ರ ಮೇಲೆ ತೆರಿಗೆಯನ್ನು ಹಾಕಬೇಕಾಗ್ತದೆ, ಟ್ಯಾಕ್ಸನ್ನು. ಆ್ಯಂಡ್ ದ ಕೌನ್ಸಿಲ್ ವಾಸ್ ಕಾಲ್ಡ್, ದೇ ಡಿಸ್ಕಸ್ಡ್ ಆ್ಯಂಡ್ ಕನ್ಸಿಡರ್ಡ್ ಹೌ ಇಟ್ ಕುಡ್ ಬಿ ಡನ್ ವಿತ್ ಲೆಸ್ ಎಕ್ಸ್ಪೆನ್ಸ್. ಮತ್ತೊಂದು ಕೌನ್ಸಿಲನ್ನು ಕರೆದರು, ಮತ್ತೊಂದು ಸಭೆಯನ್ನು ತೀರ್ಮಾನಿಸಲಾಯಿತು, ಇದನ್ನು ಹೇಗೆ ಇನ್ನಷ್ಟು ಕಡಿಮೆ ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಾಯಿತು. ಕುಡ್ ನಾಟ್ ಬಿ ಒನ್ ಆಫ್ ದ ಸೋಲ್ಜರ್ಸ್ ಪರ್ಹ್ಯಾಪ್ಸ್ ಬಿ ಗಾಟ್ ಟು ಡು ಇಟ್ ಇನ್ ರಫ್ ಆ್ಯಂಡ್ ಹೋಮ್ಲಿ ಫ್ಯಾಷನ್. ದ ಜನರಲ್ ವಾಸ್ ಕಾಲ್ಡ್ ಆ್ಯಂಡ್ ಆಸ್ಕ್ಡ್. ಅವರಲ್ಲಿ ಒಂದು ಆಲೋಚನೆ ಬಂತು. ಏನು ಆಲೋಚನೆ ಬಂತು? ಯಾಕೆ ನಮ್ಮಲ್ಲಿ ನಮ್ಮ ಸೈನಿಕರಿದಾರಲ್ಲ, ಎಷ್ಟು ಜನ ಇದ್ದಾರೆ? ಕೇವಲ 6 ಜನ ಸೈನಿಕರಿದ್ದಾರೆ. 6 ಜನ ಸೈನಿಕರಲ್ಲಿ ಯಾರಾದರೂ ಒಬ್ಬರು ಈ ಕೆಲಸ ಮಾಡಬಹುದಲ್ಲ, ನಾವ್ಯಾಕೆ ಬೇರೆ ಬೇರೆ ಕಡೆಯಿಂದ ಇಷ್ಟು ಖರ್ಚು ಮಾಡಿ ಮಷಿನ್ಸು ಎಕ್ಸ್ಪರ್ಟ್ಸನ್ನು ತರಿಸ್ಬೇಕು? ಇನ್ನೊಮ್ಮ ಯಾವುದೋ ಒಬ್ಬ ಸೈನಿಕ ಇದ್ದಾನಲ್ಲ, ಅವನ ಸೈನಿಕನ ಕೇಳಿ ನಾವೇನು ಮಾಡ್ಬೋದು, ಇದನ್ನು ಅತ್ಯಂತ ಸರಳವಾಗಿ ಸಾಧಾರಣವಾಗಿ ಮುಗಿಸ್ಬೋದಲ್ಲ. ಹೋಮ್ಲಿ, ಪೇಜ್ ನಂಬರ್ 8, ಮೊದಲನೇ ಸಾಲಲ್ಲಿ ಹೋಮ್ಲಿ ಏನಿದೆಯಲ್ಲ ಅಂದರೆ ಈಸಿಲಿ ಅಂತ ಹಾಗೆ. ಹೋಮ್ಲಿ ಅಂದರೆ ಈಸಿಲಿ, ಫ್ಯಾಷನ್ ಅಂದರೆ ಒಂದು ಸಾರ್ಟ್, ಒಂದು ರೀತಿ ಅಥವಾ ಸಂಪ್ರದಾಯ, ಒಂದು ಏನು ಸರಳವಾಗಿ ಕೆಲಸವನ್ನು ಮಾಡಿ ಮುಗಿಸ್ಬಹುದಲ್ಲ ಅನ್ನೋದು ಒಂದು ಅವರ ಆಶಯವಾಗಿತ್ತು. ಇಲ್ಲಿ ಒಂದು ಏನು ಮೆಸೇಜ್ ಕೊಡ್ತಿದ್ದಾರೆ ಲಿಯೋ ಟಾಲ್ಸ್ಟಾಯ್ ಅವರು ಅಂದರೆ, ಏನು ನಮ್ಮ ಸಮಾಜದಲ್ಲಿ ಏನು ಒಂದು ಒಂದು ಕೇಸ್ ಆಗ್ತದೆ, ಒಬ್ಬ ಮರ್ಡರ್ ಮಾಡ್ತಾನೆ, ಮತ್ತೊಂದು ಕೌನ್ಸಿಲ್ ಕರೀತಾರೆ, ಮತ್ತೊಂದು ನಿಯೋಗವನ್ನು ನೇಮಿಸ್ತಾರೆ, ಅಧಿಕಾರಗಳನ್ನ ಕೇಳ್ತೀವಿ, ತನಿಖೆ ಆದೇಶಿಸ್ತೀವಿ ಅಂತ ಹೇಳ್ತಿದ್ದಾರಲ್ಲ, ಇದೇ ಇವತ್ತೇನು ನಡೀತಾ ಇದೆಯಲ್ಲ, ಇದನ್ನೇ ಲಿಯೋ ಟಾಲ್ಸ್ಟಾಯ್ ಅವರು ಮೋರ್ ದೆನ್ 15 years to 70 years ಎಗೋನೇ ಹೇಳಿದ್ದಾರೆ. 70 ವರ್ಷಗಳ ಹಿಂದೆಯೇ ಏನು ಜಗತ್ತಿನಾದ್ಯಂತ ನಡೀತಾ ಇದೆ, ಯಾಕೆ ನ್ಯಾಯ ನಿರ್ಣಯಗಳು ಸರಿಯಾಗಿ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇಲ್ಲಿ ಕ್ರಿಟಿಸೈಸ್ ಮಾಡ್ತಾ ಹೋಗ್ತಿದ್ದಾರೆ. ಓಕೆ, ಇದ್ರ ಬಗ್ಗೆ ಒಂದು ಕೇಳೋಣ ಅಂತ ಹೇಳಿದಾಗ ಆ ಆರ್ಮಿ ಜನರಲ್ ಸೋಲ್ಜರ್ಸನ್ನು ಕೇಳ್ತಾರೆ. ದ ಜನರಲ್ ವಾಸ್ ಕಾಲ್ಡ್ ಆ್ಯಂಡ್ ವಾಸ್ ಆಸ್ಕ್ಡ್, ಕಾಂಟ್ ಯು ಫೈಂಡ್ ಅಸ್ ಅ ಸೋಲ್ಜರ್ ಹೂ ವುಡ್ ಕಟ್ ದ ಮ್ಯಾನ್ಸ್ ಹೆಡ್ ಆಫ್ ಇನ್ ವಾರ್ ದೇ ಡೋಂಟ್ ಮೈಂಡ್ ಕಿಲ್ಲಿಂಗ್ ಪೀಪಲ್. ಅಂದರೆ ನಾವು ಹೋಗಿ ಸೈನಿಕರನ್ನು ಕೇಳಬೇಕು, ಏನಂದರೆ ಅಲ್ಲಿ ನಮ್ಮ ಒಬ್ಬನ ಸೈನಿಕರನ್ನು ಸಿಗೋದಿಲ್ವಾ, ಒಬ್ಬ ಮನುಷ್ಯನ ತಲೆ ಕಟ್ ಮಾಡಲಿಕ್ಕೆ. ಅವರು ಹೇಗಿದ್ದರು, ಯುದ್ಧದಲ್ಲಿ ಮನುಷ್ಯರ ತಲೆನೇ ಕಟ್ ಮಾಡ್ತಾರೆ, ಕೊಲ್ತಾರೆ, ಎನಿಮಿಗಳನ್ನು ಕೊಲ್ತಾರೆ. ಈ ಒಂದು ಕೆಲಸ ಅವರಿಂದ ಸುಲಭವಾಗಿ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ದ್ಯಾಟ್ ಈಸ್ ವಾಟ್ ದೇ ಆರ್ ಟ್ರೈನ್ ಫಾರ್. ಅವ್ರು ಇದಕ್ಕೋಸ್ಕರ ಟ್ರೈನ್ ಆಗಿರ್ತಾರೆ. ಅಂದರೆ ಯುದ್ಧ ಮಾಡಬೇಕಾದ್ರೆ ಸುಮ್ಮನೆ ಹೋಗಿ ಮಾತು ಹೇಳಿ ಬರೋದ್ರಿಂದ ಅಲ್ಲಿ ಹೋಗಿ ಇದನ್ನೇ ವ್ಯಕ್ತಿಯನ್ನು ನಾವು ಕೊಲ್ಲಬೇಕು. ಇದನ್ನೇ ವ್ಯಕ್ತಿ ಅಂದರೆ ನಥಿಂಗ್ ಬಟ್ ಎನಿಮಿ. ಆ ಎನಿಮಿ ಏನೋ ವಿ ಮಸ್ಟ್ ಕಿಲ್ ಹಿಮ್, ನಾವನ್ನ ಏನು ಮಾಡಬೇಕು, ಕೊಲ್ಲಲೇಬೇಕು. ఎందుకంದ್ರೆ ಆತ ನಮ್ಮನ್ನು ಕೊಂದು ಹೋಗ್ತಾನೆ. ಅಲ್ಲಿ ಮರ್ಸಿಗೆ, ಅಲ್ಲಿ ಕರುಣೆಗೆ ಏನಾದರೂ ಬೆಲೆ ಇರುತ್ತಾ? ಇರೋದಿಲ್ಲ. ಓಕೆ, ನಾವು ಅವ್ರನ್ನ ಕೇಳಬೇಕು, ಯಾರನ್ನ? ಸೋಲ್ಜರ್ಸನ್ನು ಕೇಳಬೇಕು ಅಂತ ಆರ್ಮಿ ಜನರಲ್ ಹೋಗ್ತಾನೆ. ಸೊ ದ ಜನರಲ್ ಟಾಕ್ ಇಟ್ ಓವರ್ ವಿತ್ ದ ಸೋಲ್ಜರ್ಸ್ ಟು ಸಿ ವೆದರ್ ಒನ್ ಆಫ್ ದೆಮ್ ವುಡ್ ನಾಟ್ ಅಂಡರ್ಟೇಕ್ ದಿಸ್ ಜಾಬ್. ಆದರೆ ಯಾರೂ ಈ ಕೆಲಸವನ್ನು ತಗೊಳ್ಳಿಕ್ಕೆ ಮುಂದೆ ಬರೋದಿಲ್ಲ ಜನರಲ್ ಕೇಳಿದಾಗ. ಬಟ್ ನನ್ ಆಫ್ ದ ಸೋಲ್ಜರ್ಸ್ ವುಡ್ ಡೂ ಇಟ್. ಯಾರೋ ಮುಂದೆ ಬಂದು ನಾನು ಈ ಕೆಲಸವನ್ನು ಮಾಡ್ತೇನೆ ಅಂತ ಮುಂದೆ ಬರಲ್ಲ. ಸೈನಿಕರು ಹೇಳ್ತಾರೆ, ಏನು ಹೇಳ್ತಾರೆ ಹೇಗಿದೆ ನೋಡಿ, ನೋ ದೆ ಸೇ ವಿ ಡೋಂಟ್ ನೋ ಹೌ ಟು ಡೂ ಇಟ್. ಇಟ್ ಈಸ್ ನಾಟ್ ಅ ಥಿಂಗ್ ವಿ ಹ್ಯಾವ್ ಬೀನ್ ಟಾಟ್. ಅಂದರೆ ಅವರು ಸೈನಿಕರು, ಆದರೆ ನಮಗೆ ಗೊತ್ತಿಲ್ಲ ಅದು ಹೇಗೆ ಮಾಡ್ತಾರೋ, ಇನ್ನೊಬ್ಬ ವ್ಯಕ್ತಿಯನ್ನು ಕೊಲ್ಲೋದು ನಮಗೆ ಗೊತ್ತೇ ಇಲ್ಲ. ಅಂದರೆ ಇಲ್ಲಿ ಒಂದು ಸಟೈರ್ ಇದೆ, ಒಂದು ಅಣುಕು ಇದೆ, ಒಂದು ಮಾಕರಿ ಇದೆ. ಏನಿದೆ, ಒಬ್ಬ ಸೈನಿಕನಾಗಿ ಒಬ್ಬ ವ್ಯಕ್ತಿಯನ್ನು ಕೊಲ್ಲೋದು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ಇದೇನು ತೋರಿಸ್ಕೊಡ್ತಾ ಇದೆ? ಒಂದು ಅಣುಕುವನ್ನು ತೋರಿಸ್ತಾ ಇದೆ, ಒಂದು ಸಟೈರ್ ಇಲ್ಲಿ ಮೊದಲಿಸ್ತಾ ಇದ್ದಾರೆ. ಒಬ್ಬ ಸೈನಿಕರಿಗೆ ತನ್ನ ಕೆಲಸ ಗೊತ್ತಿಲ್ಲ, ರಾಜನಿಗೆ ಸರಿಯಾಗಿ ತೀರ್ಪುಗಳು ಕೊಡೋದು ಗೊತ್ತಿಲ್ಲ, ಜನರಲ್ಗೆ ಆರ್ಡರ್ ಮಾಡೋದು ಗೊತ್ತಿಲ್ಲ. ಆರ್ಡರ್ ಮಾಡಿ ಯು ಹ್ಯಾವ್ ಟು ಕಿಲ್ ದ ಮ್ಯಾನ್, ಇಫ್
ಇಫ್ ಯು ಡಿಡೆಂಟ್ ಕಿಲ್ ದ ಮ್ಯಾನ್ ಐ ವಿಲ್ ಕಿಲ್ ಯು ಅಂತ ಏನಾದರೂ ಒಂದು ಆರ್ಡರ್ ಮಾಡಿದರೆ ಅವನು ಕೊಲ್ತಿದ್ದ. ಇಲ್ಲಿ ನೀನು ಮಾಡ್ತೀಯೋ ಇಲ್ವೋ ಅಂತ ಕೇಳ್ತಿದ್ದಾನೆ. ಅವರು ಸೈನಿಕರು ನಮಗೆ ಗೊತ್ತೇ ಇಲ್ಲ, ನಮ್ಗೆ ಯುದ್ಧ ಮಾಡೋದು ಕಲಿಸಿಲ್ಲ, ನಾವು ಇರೋರೇ 6 ಜನ ಇದ್ದೀವಿ ಅಂತ ಹೇಳ್ತಿದ್ದಾರೆ. ವಾಟ್ ಹ್ಯಾವ್ ಟು ಡನ್ ಅಗೇನ್ ದ ಮಿನಿಸ್ಟರ್ಸ್ ಕನ್ಸಿಡರ್ ಆ್ಯಂಡ್ reconsider. They assembled a commission and a committee and a subcommittee, and at last they decided that the best thing would be alter the death sentence to one of the imprisonment for life. This would be enable the prince to show his mercy and it would come cheaper. ಮತ್ತೆ ಒಂದು ಏನು ಮಾಡಿದ್ರು, ವಾಟ್ ಟು ಬಿ ಡನ್ ಅಗೇನ್ ದ ಮಿನಿಸ್ಟರ್ ಕನ್ಸಿಡರ್ಡ್ ಆ್ಯಂಡ್ ರೀಕನ್ಸಿಡರ್. ಮತ್ತೆ ಏನು ಮಾಡೋದು, ಸೈನಿಕರು ಕೊಲ್ತಾ ಇಲ್ಲ, ಮಷಿನ್ಸು ಕಾಸ್ಟ್ಲಿ ಆಗ್ತಾ ಇದೆ, ಈ ಒಂದು ಸಮಸ್ಯೆನ ಏನಾದರೂ ಮಾಡಿ ನಾವು ನಿವಾರಿಸಬೇಕು ಅಂತೇಳಿ ಮತ್ತೊಂದು ಕಮಿಷನ್ನ ಕರೆದ್ರು. ಮತ್ತೊಂದು ಕೌನ್ಸಿಲ್, ಸಬ್ ಕಮಿಟಿ, ಆ ಕಮಿಟಿ, ಈ ಕಮಿಟಿ, ಸಬ್ ಕಮಿಷನ್ ಎಲ್ಲ ಕೂಡ ಮತ್ತೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ತಯಾರಾದರು. They assembled a commission and committee and subcommittee, and last they decided that the thing would be alter the death sentence to one of imprisonment life. ಡೆತ್ ಸೆಂಟೆನ್ಸ್ ಇಂದ ಏನು ಮಾಡಿದ್ರೆ ಆತನನ್ನು ಜೀವಾವಧಿ ಶಿಕ್ಷೆಗೆ, ಗಲ್ಲು ಶಿಕ್ಷೆಯಿಂದ ಹೆಡ್ ಕಟ್ ಆಫ್ ತಲೆ ಕತ್ತರಿಸುವ ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆ ಅಂದರೆ ಜೀವನ ಇರೋವರೆಗೂ ಅವನು ಎಲ್ಲಿರಬೇಕು, ಜೈಲಲ್ಲಿ ತನ್ನ ಜೀವನವನ್ನು ಕಳಿಬೇಕು, ಆ ಶಿಕ್ಷೆಯನ್ನು ಕೊಟ್ಟರು ಹೊರತಿಗೆ. This would enable the prince show his mercy and it would become cheaper. ಅವ್ರೇನು ಥಿಂಕ್ ಮಾಡಿದ್ರು, ಈ ಥರನ ಕೊಲ್ಲಬೇಕಾದ್ರೆ ಎಷ್ಟೆಲ್ಲ ಖರ್ಚಾಗುತ್ತೆ, ಆದರೆ ಇದನ್ನು ಇಂಪ್ರಿಸನ್ಮೆಂಟ್ ಮಾಡಿದರೆ ನಮಗೆ ಖರ್ಚು ಕಡಿಮೆ ಆಗುತ್ತೆ ಅಂತ ಹೇಳಿ ಅವ್ರು ಏನು ಮಾಡಿದ್ರು, ಇಂಪ್ರಿಸನ್ಮೆಂಟ್ಗೆ ಒಂದು ರಾಜ ಇಲ್ಲಿ ಏನು ತೋರಿಸ್ತಿದ್ದಾರೆ, ಮತ್ತು ರಾಜ ಆತನಿಗೆ ಕರುಣೆ ತೋರಿದ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ. ರಾಜ ಕರುಣೆ ತೋರಿ ಏನು ಮಾಡ್ತಿದ್ದಾರೆ, ಆತನಿಗೆ ಒಂದಿಷ್ಟು ಜೀವನ ಕೊಟ್ಟಿದ್ದಾನೆ. ಇನ್ನೇನು 2-3 ದಿವಸಗಳಲ್ಲಿ ಅವನ ಗಲ್ಲು ಶಿಕ್ಷೆ ಆಗಬೇಕಾಗಿತ್ತು, ಈ ಲೈಫ್ ಇಂಪ್ರಿಸನ್ಮೆಂಟ್ ಆಯಿತು, ನಿರಾಳಾದ ಆತ. ಆದರೆ ಹಿಡನ್ ಅಜೆಂಡಾ ಏನಿದೆ ಇಲ್ಲಿ, ಅವ್ರು ಯಾಕೆ ಇಂಪ್ರಿಸನ್ಮೆಂಟ್ ಮಾಡಿದರು, ಅವ್ರಿಗೆ ಖರ್ಚಾಗಬೇಕು, ಅದಕ್ಕಿಂತ ಚೀಪಾಗಿ ಮಾಡಬೇಕು, ಅವರು ಹಣಕ್ಕಾಗಿ ಅವರು ಇಷ್ಟು ಯೋಚನೆ ಮಾಡ್ತಿದ್ದಾರೆ. ಈ ಸಮಸ್ಯೆಯನ್ನು ಸರಳವಾಗಿ ಮುಗಿತಕ್ಕಂಥ ಸಮಸ್ಯೆಯನ್ನು ಇಷ್ಟು ಜಟಿಲಗೊಳಿಸ್ತಾ ಇದ್ದಾರೆ. ದೇ ಗೆಟ್ ಇಟ್ ವೆರಿ ಕಾಂಪ್ಲಿಕೇಟೆಡ್. ಇವತ್ತು ಅದೇ ಆಗ್ತಿದೆಯಲ್ಲ, ಇವತ್ತಿನ ಸಮಾಜದಲ್ಲಿ ನೀವು ಗಮನಿಸಬಹುದು ಏನಾಗ್ತಿದೆ, ಒಂದು ಚಿಕ್ಕ ಸಮಸ್ಯೆಯನ್ನು ಅದನ್ನೇನು ಮಾಡ್ತಾರೆ, ವೆರಿ ಕಾಂಪ್ಲಿಕೇಟೆಡ್, ಸಿಕ್ಕಾಪಟ್ಟೆ ಸಮಸ್ಯೆಯನ್ನು ಸಂಕೀರ್ಣಗೊಳಿಸಿ ಇದು ಹಾಗೆ ಇದು ಹೀಗೆ ಏನೇನು ಸ್ಟೇಟ್ಮೆಂಟ್ ಕೊಟ್ಟು ಆ ಕೇಸನ್ನು ಮುಚ್ಚಾಕ್ತಿದ್ದಾರೆ, ಅಥವಾ ಅದು ಇನ್ನೊಂದು ಸ್ವರೂಪವನ್ನು ಪಡೀತದೆ. ನೋಡಬಹುದು, ಅಧಿಕಾರದಲ್ಲಿದ್ದವರು, ಪೊಲೀಸರಿರ್ಬೋದು, ರಾಜಕಾರಣಿಗಳಿರ್ಬೋದು, ಅವರೆಲ್ಲರ ಹಸ್ತಕ್ಷೇಪದಲ್ಲಿ ಏನಾಗ್ತಿದೆ, ಒಂದು ನ್ಯಾಯ ನಿರ್ಣಯಗಳಲ್ಲಿ ವಿಳಂಬ ಆಗ್ತಿದೆ, ಹಾಗೂ ಅಲ್ಲಿ ಹಾಸ್ಯಾಸ್ಪದ ಹುಚ್ಚರ ಆಟ ಅನ್ನುವ ಹಾಗೆ ಏನಾಗ್ತಿದೆ, ಕೆಲವು ತೀರ್ಪುಗಳು ಹೊರಬೀಳ್ತಾ ಇವೆ, ನೀವು ಗಮನಿಸಿರ್ಬೋದು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಟುಮಾರೋ ವಿಲ್ ಕಂಟಿನ್ಯೂ ವಿತ್ ದ್ಯಾಟ್ ಥರ್ಡ್ ಪ್ಯಾರಾ ಇನ್ 9th page. ಓಕೆ, ದ ಪ್ರಿನ್ಸ್ ಅಗ್ರಿ ಟು ದಿಸ್, ಆ ಪೇರಿಂದ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.